ನೋಡಿ, ರೇಣುಕಾಸ್ವಾಮಿ ಫೋಟೋವನ್ನ ತೆಗೆದಿದ್ದೆ ಆರೋಪಿ ಪವನ್. ರೇಣುಕಾಸ್ವಾಮಿ ಬೇಡ್ಕೊಳ್ತಾ ಇರುವಂತಹ ಒಂದು ಫೋಟೋ ಇದೆಯಲ್ಲ, ಆತ ಮಂಡಿಯೂರಿ ಕೂತು ಆ 2 ಲಾರಿಗಳ ಮುಂದೆ ಕೂತಿರುವಂತಹ ಒಂದು ಫೋಟೋ, ಅದನ್ನ ಮೊಬೈಲ್ ನಲ್ಲಿ ಕ್ಲಿಕ್ ಮಾಡಿದ್ದು ಪವನ್. ನಂತರ ಡಿಲೀಟ್ ಮಾಡಿದ, ಅದನ್ನು ರಿಟ್ರೀವ್ ಮಾಡಿದ್ದಾರೆ. ದರ್ಶನ್ ಬರೋಕು ಮುನ್ನ ಹಲ್ಲೆ ಮಾಡಿದಂತಹ ಡಿ ಗ್ಯಾಂಗ್ ಜೂನ್ 8ನೇ ತಾರೀಕು ಮಧ್ಯಾಹ್ನ 2:30ರಿಂದ 4 ಗಂಟೆವರೆಗೂ ಕೂಡ ಆಗಿರಬಹುದು ಈ ಹಲ್ಲೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ರೇಣುಕಾಸ್ವಾಮಿ ಮೇಲೆ ನಿರಂತರವಾಗಿ ಹಲ್ಲೆ ಮಾಡಿದ್ದಾರೆ. ಅದಾದ ನಂತರ ನೋಡಿ ಬಾಸ್, ನಾವು ಇವನನ್ನ ಕರ್ಕೊಂಡು ಬಂದಿದ್ದೀವಿ, ಹಿಂಗೆ ಕೂಡ ಹಾಕ್ಬಿಡು ಹೊಡೆದಿದ್ದೀವಿ ಅನ್ನೋದನ್ನ ತೋರ್ಸಕ್ಕೋಸ್ಕರ ಒಂದು ಫೋಟೋ ತೆಗೆದಿದ್ದಾರೆ. ಇದು ಫೋಟೋನ ಅಥವಾ ವಿಡಿಯೋದಲ್ಲಿ ಸ್ಕ್ರೀನ್ ಶಾಟ್ ಮಾಡಿರೋದಾ ಅನ್ನುವಂಥದ್ದು ಕೂಡ ಗಮನಿಸಬೇಕು. ಯಾಕಂದ್ರೆ ಈ ಫೋಟೋ ನೋಡ್ತಾ ಇದ್ರೆ ಸೊ ಬಹುಶಃ ವಿಡಿಯೋವನ್ನ ಮಾಡಿಕೊಂಡು ನಂತರ ಅದರಲ್ಲಿ ಒಂದು ಫೋಟೋವನ್ನ ಸ್ಕ್ರೀನ್ ಶಾಟ್ ಮಾಡಿರಬಹುದು ಅಂತ ಹೇಳಿ ಅನ್ಸುತ್ತೆ. ಸೊ ಇದನ್ನ ಪವನ್ ಕ್ಲಿಕ್ ಮಾಡಿ ನಂತರ ದರ್ಶನಿಗೆ ತೋರಿಸ್ತಾನೆ. ನೋಡಿ, ಈ ಥರ ಕರ್ಕೊಂಡು ಬಂದು ಈತನ ಮೇಲೆ ವರ್ಕ್ ಮಾಡಿದ್ದೀವಿ, ಟ್ರೀಟ್ಮೆಂಟ್ ಕೊಟ್ಟಿದ್ದೀವಿ, ಹೀಗೆ ಹೊಡೆದಿದ್ದೀವಿ ಅಂತ ಹೇಳಿ ತೋರಿಸ್ತಾನೆ. ಅದಾದ ನಂತರ ಪಾರ್ಟಿ ಕಂಟಿನ್ಯೂ ಮಾಡುವಂತಹ ಡಿ ಗ್ಯಾಂಗ್ ಸೊ ನಂತರ ಪಾರ್ಟಿಯನ್ನೆಲ್ಲ ಮುಗಿಸ್ಕೊಂಡು ರಾತ್ರಿ ವೇಳೆಗೆ ಪಟ್ಟಣಗೆರೆ ಶೆಡ್ಗೆ ಬರ್ತಾರೆ. ಅದಾದ ನಂತರ ಅಲ್ಲಿಗೆ ಬಂದ ಮೇಲೂ ಕೂಡ ದರ್ಶನ್ ಬರುವಾಗ ಪವಿತ್ರ ಗೌಡರನ್ನು ಕೂಡ ಪಿಕಪ್ ಮಾಡ್ಕೊಂಡು ಬಂದಿರ್ತಾರೆ. ರೇಣುಕಾಸ್ವಾಮಿಗೆ ಹಲ್ಲೆ ಮಾಡುವಾಗ ಪಬ್ನಲ್ಲಿದ್ದಂತಹ ದರ್ಶನ್ ಸ್ಟೋನಿ ಬ್ರೂಕ್ಸ್ ರೆಸ್ಟೋರೆಂಟ್ ನಲ್ಲಿ ನಟ ದರ್ಶನ್ ಮತ್ತು ಟೀಮ್ ಪಾರ್ಟಿ ಮಾಡ್ತಾ ಇತ್ತು. ಆ ಟೈಮ್ ನಲ್ಲಿ ಸ್ಟೋನಿ ಬ್ರೂಕ್ಸ್ಗೆ ತೆರಳಿ ದರ್ಶನ್ಗೆ ಫೋಟೋವನ್ನ ತೋರಿಸ್ತಾನೆ ಪವನ್. ನಟ ದರ್ಶನ್ಗೆ ಆರೋಪಿ ಪವನ್ ಫೋಟೋವನ್ನ ತೋರಿಸ್ತಾನೆ. ರೇಣುಕಾಸ್ವಾಮಿಯನ್ನ ನಾವೀಗ ಕರ್ಕೊಂಡು ಬಂದಿದ್ದೀವಿ, ಶೆಡ್ಡಿಗೆ ಹಾಕಿದೀವಿ, ಹೊಡೆದಿದ್ದೀವಿ ಅನ್ನುವಂಥದ್ದನ್ನ ತೋರಿಸ್ತಾರೆ. ಆತನ ಮೇಲೆ ಹಲ್ಲೆ ಮಾಡಿದ್ವಿ ಅಂತ ಹೇಳಿ ಇದೇ ಪವನ್ ತೋರಿಸ್ತಾನೆ. ನೋಡಿ, ಇಲ್ಲಿ ಈ ಫೋಟೋವನ್ನ ಗಮನಿಸಿ. ಆ ಫೋಟೋದಲ್ಲಿ ಯಾರ್ಯಾರಿದ್ದಾರೆ ಅಂತ ಹೇಳಿ. ಸ್ಟೋನಿ ಬ್ರೂಕ್ ನಲ್ಲಿ ಪಾರ್ಟಿ ಮಾಡ್ತಾ ಇದ್ದಂತಹ ದರ್ಶನ್. ಜೂನ್ 8ನೇ ತಾರೀಕು ಮಧ್ಯಾಹ್ನದಿಂದಲೇ ಪಾರ್ಟಿ ಆರಂಭವಾಗಿದೆ ಇವ್ರದ್ದು ಸ್ಟೋನಿ ಬ್ರೂಕ್ ನಲ್ಲಿ. ಆ ಟೈಮ್ ನಲ್ಲಿ ಫೋಟೋ ನೋಡಿ ಸಂಜೆ ವೇಳೆಗೆ ಪಟ್ಟಣಗೆರೆ ಶೆಡ್ಗೆ ದರ್ಶನ್ ಬರ್ತಾರೆ. ಸಂಜೆ ಸುಮಾರು 4:15 ಸುಮಾರು ಬಹುಶಃ ಆ ಟೈಮಿಗೆ ದರ್ಶನ್ ಅಲ್ಲಿಗೆ ಬರ್ತಾರೆ. ದರ್ಶನ್ ಶೆಡ್ಗೆ ಬಂದ ಮೇಲೆ ರೇಣುಕಾಸ್ವಾಮಿ ಮೇಲೆ ಮತ್ತಷ್ಟು ಹಲ್ಲೆ ಆಗತ್ತೆ. ಡಿ ಗ್ಯಾಂಗ್ ಬಾಸ್ನ ಮುಂದೆ ನಿಲ್ಲಿಸ್ಕೊಂಡು ಹೆಗ್ಗಾಮುಗ ಹೊಡಿತಾರೆ. ಇದು ಚಾರ್ಜ್ ಶೀಟ್ ನಲ್ಲಿ ಇಂಚಿಂಚು ದಾಖಲಿಸಿದ್ದಾರೆ ಪೊಲೀಸರು. ಅದಾದ ನಂತರ ದರ್ಶನ್ ಕೂಡ ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದನ್ನ ಹೇಳುತ್ತೆ ಚಾರ್ಜ್ ಶೀಟ್. ಪೊಲೀಸರ ತನಿಖೆಯ ವೇಳೆ ಕಂಡು ಬಂದಿರುವಂತಹ ಒಂದು ಸತ್ಯ ಅಂತ ಹೇಳಿ ಪೊಲೀಸರು ಕೂಡ ತಮ್ಮ ಚಾರ್ಜ್ ಶೀಟ್ ನಲ್ಲಿ ಹಾಕಿದ್ದಾರೆ. ಡಿ ಗ್ಯಾಂಗ್ ಮೊದಲು ಈತನನ್ನ ಕರ್ಕೊಂಡು ಬಂದು ಕೂಡ ಹಾಕಿ ಚಿತ್ರಹಿಂಸೆಯನ್ನ ಕೊಟ್ಟಿದ್ದಲ್ದೆ ಆ ಫೋಟೋವನ್ನ ದರ್ಶನ್ಗೆ ತೋರಿಸ್ತಾರೆ. ಅದಾದ ನಂತರ ದರ್ಶನ್ ಕೂಡ ಶೆಡ್ಗೆ ಬರ್ತಾರೆ. ಅವರ ಮುಂದೆಯೂ ಕೂಡ ಹಲ್ಲೆ ಆಗತ್ತೆ. ಅದಾದ ನಂತರ ದರ್ಶನ್ ಕೂಡ ಹೊಡೆದಿದ್ದಾರೆ ಅನ್ನುವಂಥದ್ದನ್ನ ಚಾರ್ಜ್ ಶೀಟ್ ನಲ್ಲಿ ಸ್ಪಷ್ಟವಾಗಿ ಪೊಲೀಸರು ನಮೂದು ಮಾಡಿದ್ದಾರೆ.